ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮಾರ್ನಿಂಗ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಪಿಂಟುಗೆ ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಇತ್ತು, ಅದನ್ನು ಹಾಕ್ಸೋದಕ್ಕೆ ತಾಯಿ ಕಾರ್ಡ್ ಇಟ್ಕೊಳ್ಳೋಣ ಅಂತ ಫೈಲ್ ತೊಗೊಂಡಿದ್ದೆ. ಸೊ ಇವಾಗ ನಾನು ತಾಯಿ ಕಾರ್ಡ್ ತೊಗೊಂಡು ಒಂದು ಸಲ ಚೆಕ್ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ 1 ಮಂತ್ ಗ್ಯಾಪಲ್ಲಿ ಇನ್ನೊಂದು ಮಂತ್ ಗ್ಯಾಪಲ್ಲಿ ವ್ಯಾಕ್ಸಿನ್ ಹಾಕೋದು. ಸೊ ಅವರೇ ನಮಗೆ ಲಾಸ್ಟ್ ಟೈಮ್ ಹೋದಾಗ ಡೇಟ್ನ ಬರ್ಕೊಟ್ಬಿಟ್ಟಿರ್ತಾರೆ, ಯಾಕೆಂದರೆ ವ್ಯಾಕ್ಸಿನ್ನ ಒಂದಿನ ಮುಂಚೆಗೆ ಹಾಕ್ಸ್ಬಾರ್ದು. ಒಂದಿನ ಆದರೂ ಇಲ್ಲ ಒಂದು ವಾರ ಮುಂದಕ್ಕಾದ್ರೂ ಹಾಕ್ಸ್ಬೋದು, ಬಟ್ ಒಂದಿನ ಮುಂಚೆಗೇ ಹಾಕ್ಸ್ಬಾರ್ದು ಅಂತೇಳಿ ಅವರೇ ಲಾಸ್ಟ್ ಡೇಟ್ ಬರ್ಕೊಟ್ಟಿದ್ರು. ಸೊ ಇವತ್ತು 9th ಇರೋದ್ರಿಂದ ಇವತ್ತೇ ಹೋಗೋಣ ಅಂಥೇಳಿ ತಾಯಿ ಕಾರ್ಡೆಲ್ಲ ತೊಗೊಂಡು ರೆಡಿ ಮಾಡ್ಕೊಂಡಿದ್ದೆ. ತಿಂಡಿ ಎಲ್ಲ ತಿಂದಾದ್ಮೇಲೆ ಅಮ್ಮ ನಾನು ಇಬ್ಬರು ರೆಡಿ ಆದ್ವಿ ಹೋಗೋಣ ಅಂತ ಹೇಳಿ. ಅಷ್ಟಕ್ಕೇ ಅಪ್ಪನೂ ಬಿಕ್ಸದಿಂದ ಬಂದಿದ್ದರು. ಅವರು ತಿಂಡಿ ತಿಂದಾದ್ಮೇಲೆ ಅವ್ರಿಗೂ ಹೇಳ್ಬೇಕಿತ್ತೆ ನಾವು ಈ ಥರ ಹೊರಗಡೆ ಹೋಗ್ತಿದ್ದೀವಿ ಅಂತೇಳಿ. ಅವರು ಹೊರ್ಗಡೆ ಹೋಗೋದಿಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ. ಸೊ ಪಿಂಟು ಅಳ್ತಾ ಇದ್ದ, ಅದಕ್ಕೆ ನನ್ನ ತಮ್ಮ ಕರ್ಕೊಂಡು ಅವನ್ನ ಸಮಾಧಾನ ಮಾಡ್ತಾ ಇದ್ದ. ಅಷ್ಟರಲ್ಲೇ ನಾವು ಆಟೋ ಬುಕ್ ಮಾಡಿದ್ವಿ. ತಮ್ಮನ ಜೊತೆನೇ ಹೋಗ್ಬೋದಿತ್ತು, ಬಟ್ ಪಿಂಟು ಅಲ್ಲಿ ವ್ಯಾಕ್ಸಿನ್ ಹಾಕಿದ ತಕ್ಷಣ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸಮಾಧಾನ ಮಾಡೋದಕ್ಕಾಗೋದಿಲ್ಲ. ನಮ್ಮಮ್ಮ ಇದ್ದರೆ ನನಗೊಂದು ಸ್ವಲ್ಪ ಧೈರ್ಯ, ನಮ್ಮಮ್ಮ ಸಮಾಧಾನ ಮಾಡುತ್ತೆ ಅಂತೇಳಿ. ಸೊ ತಾಯಿ ಕಾರ್ಡ್ ಅಷ್ಟೇ ತೊಗೊಂಡು ನಾನು ಅಮ್ಮ ಇಬ್ಬರೂ ಪಿಂಟು ಕರ್ಕೊಂಡು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಾನು ಹೋಗೋ ಹಾಸ್ಪಿಟಲಲ್ಲಿ ಪಾಪು ಜೊತೆ ಅವರ ತಾಯಿನೂ ಬರಬೇಕು. ನಾವು ಇಟ್ಕೊಂಡಿದ್ರೆ ಇಟ್ಕೊಂಡು ಕೂತ್ಕೋಬೇಕು, ಪಾಪುಗೆ ವ್ಯಾಕ್ಸಿನ್ ಹಾಕಬೇಕಿದ್ರೆ. ಅದಕ್ಕೋಸ್ಕರ ತಾಯಿನೂ ಬರಬೇಕು ಅಂತ ಹೇಳ್ತಾರೆ. ಸೊ ನಾನು ಹಾಸ್ಪಿಟಲ್ಗೆ ಹೋಗಿದ ತಕ್ಷಣ ಒಳಗಡೆ ಈ ಥರ ಎಂಟ್ರಿ ಮಾಡಿಸ್ಬೇಕು. ಅಂದರೆ ಲಾಸ್ಟ್ ಯಾವ ಡೇಟಲ್ಲಿ ಬಂದೆ ಮತ್ತು ಈಗ ಹೋಗಿರೋ ಡೇಟು ಎರಡನ್ನೂ ಎಂಟ್ರಿ ಮಾಡಿಸಿದ ತಕ್ಷಣ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಅದು ಬಂದ ತಕ್ಷಣ ನಮಗೆ ವ್ಯಾಕ್ಸಿನ್ ಹಾಕ್ಕೊಡ್ತಾರೆ. ಅದು ಬರೋ ತನಕನೂ ವ್ಯಾಕ್ಸಿನ್ ಏನೂ ಹಾಕೋದಿಲ್ಲ. ಮತ್ತು ಇವಾಗ ನಾವು ವ್ಯಾಕ್ಸಿನ್ ಹಾಕ್ಸೋದು ಕಡೆ ಬಂದ್ವಿ. ಇಲ್ಲಿ ಪಾಪುಗೆ ವೆಯ್ಟ್ ಚೆಕ್ ಮಾಡ್ತಾರೆ, ಮಾಡಾದಮೇಲೆ ಡ್ರಾಪ್ ಹಾಕ್ತಾರೆ. ಡ್ರಾಪ್ ಹಾಕಿ ವ್ಯಾಕ್ಸಿನ್ ಹಾಕೋದು. ಮತ್ತು ಅಲ್ಲೇ ಹೇಳ್ತಾರೆ ಪಾಪುಗೆ ಎಷ್ಟು ml ಡ್ರಾಪ್ ಹಾಕಬೇಕು, ಟಾನಿಕ್ ಹಾಕಬೇಕು ಅಂತ. ಅಂದರೆ ಜ್ವರ ಏನಾದ್ರು ಬಂದ್ರಷ್ಟೇ ಹಾಕಿ ಅಂತ ಹೇಳ್ತಾರೆ. ಸೊ ಇನ್ನು ಅವರು ವ್ಯಾಕ್ಸಿನ್ ಹಾಕಬೇಕಿದ್ರೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಹಾಕಿದ ತಕ್ಷಣ ನಮ್ಮ ಪಿಂಟು ತುಂಬ ಜೋರಾಗಿ ಗಳಕ್ಕೆ ಸ್ಟಾರ್ಟ್ ಮಾಡ್ದ. ಅಲ್ಲಿಂದ ಕರ್ಕೊಂಡು ಬಂದು ಈಚೆ ನಮ್ಮಮ್ಮ ಅವನಿಗೆ ಸಮಾಧಾನ ಮಾಡ್ತಾಯಿತ್ತು. ಅದಾಗಿದ ತಕ್ಷಣ ಮತ್ತೆ ನಾವು ಆಟೋ ಬುಕ್ ಮಾಡಿ ಮನೆಗೆ ಬರ್ತಾಯಿದ್ದೀವಿ. ಪಿಂಟುನ ಮಲಗಿಸ್ಕೊಂಡಿದ್ರು, ಅವ್ನು ಮಲ್ಕೊಳ್ಳೇ ಇಲ್ಲ. ಎತ್ತಿ ಕೂರಿಸ್ಕೊಳ್ಳೋ ತನಕ ಬಿಡಲಿಲ್ಲ. ಕೂತ್ಕೊಂಡು ಎಲ್ಲ ವೆಹಿಕಲ್ನೂ ನೋಡ್ತಾ ಇದ್ದ. ಮತ್ತು ಈ ಸಲ ಅವನಿಗೆ ಒಂದೇ ಒಂದು ವ್ಯಾಕ್ಸಿನ್ ಹಾಕಿದ್ದು ತೊಡೆಗೆ. ಲಾಸ್ಟ್ ಟೈಮು 2 ತೊಡೆಗೆ 1 ಕಾಲಿಗೆ ಹಾಕಿದ್ರು. ಸ್ವಲ್ಪ ಜ್ವರನೂ ಬಂದಿತ್ತು. ಈ ಸಲ ಬರೋದಿಲ್ಲ ಅಂತಲೇ ಅಂದ್ಕೊಂಡು ಹೋದ್ವಿ ಮನೆಗೆ. ಮನೆ ಹತ್ರ ಹೋದ್ಮೇಲೆ ಅಮ್ಮ ಇಬ್ರಿಗೂ ಆರತಿ ಮಾಡಿ ಒಳಗಡೆ ಕರ್ಕೊಂತು. ಸೊ ಮನೆಗೆ ಹೋಗಿದ ತಕ್ಷಣ ಇನ್ನೂ ಸ್ವಲ್ಪ ಅವನು ಸಪ್ಪೆ ಮೂಡಲೇ ಇದ್ದ. ಒಂಚೂರು ನಗ್ತಿರ್ಲಿಲ್ಲ, ಮತ್ತೇನು ರಿಯಾಕ್ಟೇ ಮಾಡ್ತಾ ಇರಲಿಲ್ಲ. ಅದಾದಮೇಲೆ ಅವನ ಸ್ವಲ್ಪ ಹಂಗೆ ಮಾತಾಡಿಸ್ತಾ ಇದ್ದೆ. ಹಂಗೆ ಅವನು ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ನಿದ್ದೆ ಮಾಡಿದ್ನಲ್ಲ ಅಂಥೇಳಿ ಅಲ್ಲೇ ಮಲಗಿಸ್ಕೊಂಡಿದ್ದೆ, ಯಾಕೆಂದರೆ ಮತ್ತೆ ಎತ್ಕೊಂಡ್ರೆ ಕಾಲೇನಾದರೂ ನೋವು ಬಂದಿರುತ್ತೇನೋ, ಕಿರ್ಚ್ಬಿಡ್ತಾನೆ ಅಂತ ಭಯ ಆಗ್ತಿತ್ತು. ನಮ್ಮ ಮನೇಲಿ ಒಂದು ಸ್ವಲ್ಪ ಅವ್ನು ಕಿರ್ಚಿದ್ರು ನಮ್ಮ ಮನೇಲಿ ನಮ್ಮಪ್ಪ ನಮ್ಮನ್ನೇ ಬೈಯುತ್ತೆ, ಕರ್ಕೊಳ್ಳಿ ಅವನ್ನ ಅಂತ. ಯಾಕೆಂದರೆ ಇವಾಗ ಇಂಜೆಕ್ಷನ್ ಮಾಡಿದ್ದಾರೆ ಅಲ್ವಾ, ಅದು ನೋವು ಬಂದ್ಬಿಡುತ್ತೆ ಎತ್ಕೊಂಡ್ರೆ ಅಂತೇಳಿ ನಾನು ಅಲ್ಲೇ ಮಲಗಿಸ್ಕೊಂಡಿದ್ದೆ. ಸೊ ಅದಾದಮೇಲೆ ಅವನ್ನ ರೂಮಿಗೆ ಕರ್ಕೊಂಡೋಗಿ ಮಲಗಿಸ್ದೆ. ಈ ಎದ್ದಿದ ತಕ್ಷಣ ಅವನು ಏನಿಲ್ಲ ನಗ್ತಾ ಇದ್ದ. ಅದಾದಮೇಲೆ ಅವನು ಸ್ವಲ್ಪ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದ. ಕಾಲನ್ನ ಎತ್ಕೊಂಡ್ರೆ ಸಾಕು ಅಷ್ಟಕ್ಕೇ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದ. ಮತ್ತು ನಾನು ಕರ್ಚೀಫ್ನ ಒದ್ದೆ ಬಟ್ಟೆ ಮಾಡಿ ಅವನಿಗೆ ಎಲ್ಲಿ ಇಂಜೆಕ್ಷನ್ ಹಾಕಿದ್ರು ಅಲ್ಲಿಗೆ ಇಟ್ಟಿದ್ದೆ. ಮತ್ತು ಅವನಿಗೆ ಕಾಲು ಅದೇನಾದ್ರು ಊದ್ಕೊಳ್ತು ಅಂತಂದ್ರೂ ನೋವು ಬರುತ್ತೆ ಅಂತ ಹೇಳಿದರು ಮೊದಲೇ. ಅದಕ್ಕೋಸ್ಕರ ಅವ್ನು ಸ್ವಲ್ಪ ಕಾಲು ಅಲ್ಲಾಡಿಸ್ತು ಅಂತ ಅಂದ್ರೂ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದ. ಲಾಸ್ಟ್ ಟೈಮೂ ಹೀಗೇ ಸ್ವಲ್ಪ ಆ ಕಾಲು ಶೇಕ್ ಆಯಿತು ಅಂದ್ರೂ ಅಳ್ತಿದ್ದ. ಅದಕ್ಕೋಸ್ಕರ ಆವಾಗಲೂ ಹಿಂಗೆ ಬಟ್ಟೆ ಹಾಕಿದ್ವಿ, ಇವಾಗಲೂ ಹಿಂಗೆ ಬಟ್ಟೆ ಹಾಕಿದ್ವಿ. ಅವನ ಹತ್ತಾಗೆಲ್ಲ ನಮ್ಮ ಅಮ್ಮನ ಕೈಲೇ ಕೊಟ್ಬಿಡ್ತೀನಿ, ಯಾಕೆಂದರೆ ನನ್ನ ಹತ್ರ ಇದ್ದರೆ ಅವನು ಸಮಾಧಾನನೇ ಆಗೋದಿಲ್ಲ. ನಮ್ಮಮ್ಮ ಅಂತ ಹೇಳಿದ್ರೆ ಅವನ್ನ ಜಾಸ್ತಿ ಮಾತಾಡಿಸಿ ಹಿಂಗೆ ಎತ್ಕೊಂಡೆಲ್ಲ ಓಡಾಡಿದ್ರೆ ಅವನು ಅಳೋದೆಲ್ಲ ಸ್ಟಾಪ್ ಮಾಡಿ ಸಮಾಧಾನ ಆಯ್ತಾನೆ. ಈ ಥರ ಓಡಾಡಾದ್ಮೇಲೆ ಅವನು ಸ್ವಲ್ಪ ಸಮಾಧಾನ ಆದ. ಅದಾದಮೇಲೆ ನಾವು ಊರಿಗೆ ಕಾಲ್ ಮಾಡಿದ್ವಿ.
ನಮ್ಮ ಹಸು ಕರು ಹಾಕ್ತು ಅಂತ ಹೇಳಿದ್ರು. ಇವತ್ತು ನಮ್ಮ ಹಸು ನಮ್ಮಪ್ಪ ಕರ್ಕೊಂಡು ಹೋಗ್ಬೇಕಿದ್ರೆ ಹೊಲಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು ಮೇಯ್ಸೋದಕ್ಕೆ ಅಂತೇಳಿ. ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಹೋಗಿ ಕ್ರಾಸ್ ಆಗ್ತಾ ಇದ್ದಂಗೆ ಹಸು ಅಲ್ಲಿಂದನೇ ಸ್ಟಾಪ್ ಮಾಡಿ ಮನೆ ಹತ್ರಕ್ಕೆ ಬಂದು ನಾವು ಹಸುನ ಎಲ್ಲಿ ಕಟ್ಟಾಕ್ತೀವಿ ಅಲ್ಲಿಗೆ ಬಂದು ನಿಂತಿತ್ತಂತೆ. ಅದಾದಮೇಲೆ ಅವರು ಹೇಗಿದ್ರು ಕರು ಹಾಕ್ಬೋದು ಇವತ್ತು ಅಂತೇಳಿ ಕಟ್ಟಾಕಿದ್ರು. ಯಾಕೆಂದರೆ ನಾವು ಹಸುಗೆ ಅಕ್ಟೋಬರಲ್ಲಿ ಇಂಜೆಕ್ಷನ್ ಮಾಡಿಸಿದ್ದು. ಸೊ ಈ ಮಂತ್ ಅದಕ್ಕೆ ಕಂಪ್ಲೀಟ್ ಆಗಿತ್ತು, 8 ಮಂತ್ ಕಂಪ್ಲೀಟ್ ಆಗಿ 9 ಮಂತ್ಗೆ ಇರೋದ್ರಿಂದ ಇವತ್ತು ಕರು ಹಾಕ್ಬೋದೇನೋ ಅಂತೇಳಿ ಅಲ್ಲೇ ಕಟ್ಟಾಕಿ ಮೇವು ಹಾಕಿದ್ರು. ಸುಮಾರು ಒಂದು ಮಧ್ಯಾಹ್ನ 2 ಗಂಟೆ ಮೇಲೆ ಕರು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತು. ಅಷ್ಟರಲ್ಲೇ ನನ್ನ ಹಸ್ಬೆಂಡ್ನು ಇವತ್ತು ಮಧ್ಯಾಹ್ನನೇ ಕೆಲಸದಿಂದ ಮನೆಗೆ ಬಂದಿದ್ದರು. ಅವ್ರ ಕೈಲೇ ನಾನು ವೀಡಿಯೋ ಮಾಡಿಸ್ಕೊಂಡಿದ್ದು ಇದನ್ನೆಲ್ಲ. ಏಕೆಂದರೆ ನಾನು ಅಲ್ಲಿ ಇರಬೇಕಿತ್ತು, ನೋಡಬೇಕು ಅಂತ ಇಷ್ಟ ಇತ್ತು. ಆದರೆ ನಾನು ಇರಲ್ಲ ಅಂತಲೇ ಮೊದಲೇ ಗೊತ್ತಿತ್ತು ನನಗೆ, ಇರೋದಿಲ್ಲ ನಾನು ಅಲ್ಲಿದ್ದಾಗ. ನಾನು ನಮ್ಮ ಮನೆಗೆ ಹೋದ್ಮೇಲೆ ಕರು ಹಾಕುತ್ತೆ ಅಂತ. ಸೊ ಫೈನಲಿ ಕರು ಹಾಕ್ತು ನಮ್ಮ ಹಸು. ನಮಗೆಲ್ಲ ಏನು ಖುಷಿ ಆಯಿತು ಅಂತ ಹೇಳಿದ್ರೆ, ನಾನು ಪ್ರೆಗ್ನೆಂಟ್ ಇದ್ದಾಗ ಹಸುಗೂ ಇಂಜೆಕ್ಷನ್ ಮಾಡಿಸಿದ್ವಲ್ಲ. ಸೊ ನಮ್ಮ ಬಿಸಿಲೋಡಿಲಿ ಎಲ್ಲರೂ ಈ ಸಲ ನಿನಗೆ ಗಂಡಾಗಲಿ ಹಸುಗೆ ಹೆಣ್ಣಾಗಲಿ ಅಂತ ಹೇಳ್ತಿದ್ರು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಹಸು ಇದು ಆಗ್ತಾ ಇರೋದು 6ನೇ ಕರು. ಮುಂಚೆ ಹಾಕಿದ 5 ಕರುನೂ ಗಂಡು ಕರು ಆಗಿತ್ತು, ಒಂದು ಹೆಣ್ಣು ಕರು ಹಾಕಿರಲಿಲ್ಲ. ನಮಗೆ ಹೆಣ್ಣು ಕರು ಹಾಕಿ ಅಂದರೆ ಇದ್ರದ್ದು ಹುಟ್ಟಬೇಕಿತ್ತು ನಮಗೆ. ಯಾಕೆಂದರೆ ಇದು ತುಂಬ ಒಳ್ಳೆಯ ಹಸು, ಒಂಚೂರು ಏನು ಗಲಾಟೆ ಮಾಡೋದು ಆ ಥರ ಎಲ್ಲ ಮಾಡೋದಿಲ್ಲ. ಒಂದು ಸ್ವಲ್ಪ ಮೇವೇನಾದರೂ ಹಾಕೋದು ಲೇಟ್ ಆಯಿತು ಅಂದ್ರೂ ಅದು ಕಿರ್ಚ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾ ಇರಲಿಲ್ಲ. ಹಾಲು ಕರಿಬೇಕಾದ್ರೆ ಒದಿಯೋದು ಆ ಥರ ಏನೂ ಮಾಡ್ತಾಯಿರಲಿಲ್ಲ. ಯಾರೇ ಹಾಲು ಕರೆದ್ರೂ ಕರೆಸ್ಕೊಳ್ತಿತ್ತು. ಒಂದೊಂದು ಹಸುಗಳು ಒಬ್ರಿಗೆ ಅಡ್ಜಸ್ಟ್ ಆಗಿರುತ್ತೆ, ನಮ್ಮ ಹಸು ಆ ಥರ ಇರಲಿಲ್ಲ. ಲಾಸ್ಟ್ ನಾನು ಯುಗಾದಿಗೆ ಪೂಜೆ ಮಾಡ್ತಿದ್ದೆ ನಾನು ಹಸುಗೆ. ಆವಾಗ ಹೇಳ್ತಾ ಇದ್ದೆ, ಈ ಸಲ ಹೆಣ್ಣು ಕರು ಹಾಕಲಿ, ಇಷ್ಟೂ ಗಂಡು ಕರು ಹಾಕೈತಲ್ಲ ಅಂತ ಹೇಳಿ. ಈ ಸಲ ಹೆಣ್ಣು ಕರುನೇ ಹಾಕ್ತು. ಮನೇಲಿ ಎಲ್ಲರಿಗೂ ಖುಷಿ ಆಯಿತು. ಎಲ್ಲರಿಗೂ ನಾನು ಹೇಳಿದ್ದೆ ಎಣ್ಣೆ ಹಾಕುತ್ತೆ ಈ ಸಲ ಅಂತ. ಅದೇ ರೀತಿಯೇ ಆಯಿತು.
ಕರು ಹಾಕಾದ್ಮೇಲೆ ನಾವು ಫಸ್ಟು ಹಸುಗೆ ಬಿದಿರು ಸೊಪ್ಪನ್ನ ಕೊಟ್ಟಿದ್ವಿ. ಯಾಕೆಂದರೆ ಹೊಟ್ಟೆಲಿರೋ ಮಾಂಸ ಕೆಳಗೆ ಬೀಳಲಿ ಅಂತ ಹೇಳಿ. ಸೊಪ್ಪು ತಿಂದರೆ ಬೇಗ ಫುಲ್ಲು ಕ್ಲೀನಾಗಿ ಮಾಂಸ ಕೆಳಗೆ ಬೀಳುತ್ತೆ. ಅದ್ರ ಜೊತೆಗೆ ನಾವು ಅಕ್ಕಿ, ಬೆಲ್ಲ ಮತ್ತು ಬೇಳೆ ಇದಿಷ್ಟನ್ನೂ ಹಸುಗೆ ಕೊಟ್ಟಿದ್ವಿ ತಿನ್ನೋದಕ್ಕೆ. ಅಲ್ಲಿ ತನಕ ಯಾವುದು ಹುಲ್ಲು ಮತ್ತು ಬೇರೆ ಏನು ತಿನ್ನೋದಕ್ಕೆ ಕೊಟ್ಟಿರಲಿಲ್ಲ. ಕರು ಎದ್ದು ನಿಂತ್ಕೊಳ್ಳೋ ಥರ ಆಯಿತು. ನಿಂತ್ಕೊಳ್ಳೋ ಥರ ಆದಮೇಲೆ ಅದನ್ನು ಹಾಲು ಕುಡಿಯೋದಕ್ಕೆ ಅಂತ ಬಿಟ್ಟರು. ಏಕೆಂದರೆ ಫಸ್ಟು ಹಾಲನ್ನ ಕರುನೇ ಕುಡಿಬೇಕು ಅಂತ. ಅದನ್ನು ಅದ್ರ ಅಮ್ಮನ ಹತ್ರ ಹಾಲು ಕುಡಿಯೋಕ್ಕೆ ಅಂತ ಬಿಟ್ಟರು. ಹಸು ಅಂತೂ ಅದು ಹುಟ್ಟಿದಾಗ್ಲಿಂದನೂ ಅದನ್ನು ಅದ್ರ ಹತ್ರನೇ ಅಂದರೆ ಮೈಯೆಲ್ಲ ನಿಕ್ಕೋದು ಆ ಥರ ಮಾಡ್ತಾಯಿತ್ತು ಹಸು. ನಾವೆಂಗೆ ನಮ್ಮ ಮಕ್ಕಳು ಅಂತ ಎಲ್ಲ ಇಷ್ಟಪಡ್ತೀವಿ, ಹಸುನೂ ಅದೇ ಥರ ಅಂತ ಅನ್ನಿಸ್ತಿತ್ತು ಈ ವಿಡಿಯೋನ ನೋಡಿಬಿಟ್ಟು. ಅದು ಕುಡಿಯೋದನ್ನೆಲ್ಲ ವಿಡಿಯೋ ಮಾಡಿ ಅಂತಲೇ ಹೇಳಿದ್ದೆ ನಾನು. ಏಕೆಂದರೆ ನಾನು ಯಾವತ್ತೂ ನೋಡಿಲ್ಲ ಈ ಥರ. ನಮ್ಮ ಮನೇಲಿ ಹಸು ಇತ್ತಂದರೆ ನಮ್ಮ ಅಜ್ಜಿ ಮನೇಲೆಲ್ಲ ಇತ್ತು, ನಮ್ಮ ಮನೇಲೆಲ್ಲ ಇಲ್ಲ ಅಲ್ವಾ. ಹಾಗಾಗಿ ನಾನು ಈ ಥರ ಹಸು ಕರು ಹಾಕೋದನ್ನು ನಾನು ನೋಡೇ ಇರಲಿಲ್ಲ. ನಮ್ಮ ಹಸುದೇ ಫಸ್ಟು ನಾನು ನೋಡಿದ್ದು. ಮತ್ತು ಕರು ಹುಟ್ಟಿದಾಗ ಯಾವ ಥರ ನಡೆಯುತ್ತೆ, ಹೆಂಗೆ ಎದ್ದು ನಿಂತ್ಕೊಳ್ಳೋಕೆ ಶಕ್ತಿ ಇರುತ್ತೆ, ಇದನ್ನು ಅಷ್ಟೇ ನೋಡಿರಲಿಲ್ಲ. ಎಲ್ಲನೂ ನಮ್ಮ ಹಸುದೇ ನಾನು ನೋಡಿರೋದು. ಸಂಜೆ ಅಷ್ಟು ಟೈಮ್ ಆದಮೇಲೆ ನಮ್ಮ ಅಪ್ಪ ಕಡಾಯಿಲಿ ನೀರು ಕಾಯಿಸಿ ಹಸುಗೆ ಸ್ನಾನ ಮಾಡಿಸಿದ್ರು. ಕರುಗೆ ಮಾಡಿಸಿರಲಿಲ್ಲ, ಹಸುಗೆ ಮಾತ್ರ ಮಾಡಿಸಿದ್ರಂತೆ. ಮಾಡಿಸಿ ಎರಡಕ್ಕೂ ಪೂಜೆ ಮಾಡಿದ್ವಿ ಅಂತ ಹೇಳಿದ್ರು. ನಾನು ಪಿಂಟು ಇಬ್ಬರು ಮನೆಯಿಂದನೇ ವೀಡಿಯೋ ಕಾಲ್ ಮಾಡ್ಕೊಂಡು ನೋಡ್ತಾ ಇದ್ವಿ. ಯಾಕೆಂದರೆ ನಾನು ವೀಡಿಯೋ ಮಾಡಿ ಅಂತಲೂ ಹೇಳಿದ್ದೆ. ಅದಕ್ಕೋಸ್ಕರ ಜಾಸ್ತಿ ವೀಡಿಯೋ ಕಾಲಲ್ಲಿ ನೋಡಲಿಲ್ಲ, ವೀಡಿಯೋನೇ ಮಾಡಿ ಅಂತ ಹೇಳಿದೆ. ವೀಡಿಯೋ ಕಾಲಲ್ಲಿ ನಾವು ಕರು ಹಾಕೋದು ಸ್ವಲ್ಪ ನೋಡಿದ್ವಿ ಅಷ್ಟೇ. ಇದಿಷ್ಟು ವೀಡಿಯೋ ಅಷ್ಟೇ ನಾವು ನೋಡಿದ್ದು. ನಾನು ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಎಲ್ಲರಿಗೂ ತೋರಿಸ್ತಾ ಇದ್ದೆ, ನಮ್ಮ ಹಸು ಹೆಣ್ಣು ಕರು ಹಾಕ್ತು ಈ ಸಲ, ಹೇಳ್ದಂಗೆ ಆಯಿತು ಅಂತ. ಅದಾದಮೇಲೆ ನಾನು ಪಿಂಟು ಇಬ್ಬರೂ ಮಲ್ಕೊಂಡ್ವಿ. ಅವನು ಮಲ್ಕೊಂಡ, ನಿದ್ದೆ ಬಂತು ಅಂತ. ನಾನು ಅವನ ಜೊತೆಗೇ ಮಲಗಿದ್ದೆ. ಪಿಂಟು ಪಕ್ಕ ಯಾರಾದರೂ ಇದ್ದರೆ ಅವ್ನು ನಿದ್ದೆ ಮಾಡ್ತಾನೆ, ಬೇಗ ಎದ್ದೋದಿಲ್ಲ. ಎಷ್ಟೊತ್ತಾದ್ರೂ ಮಲಗಿರ್ತಾನೆ. ಮತ್ತು ಈವ್ನಿಂಗ್ ಅಷ್ಟರಲ್ಲಿ ಕಾಫಿ ಮತ್ತು ಬಿಸ್ಕೆಟ್, ನಾನು ಇದನ್ನು ಡೈಲಿ ತಿಂತೀನಿ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.